ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಹೇಳಿದ್ದು ಬಂದಿದ್ದ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀನಿ ಅಂತ. ಹೆಂಗು ತ್ರಿಪರ್ಸನ್ ಅಮೆಂಡ್ಮೆಂಟ್ ಆಗಲ್ಲ ಅಂತ ಆಗಿದೆ. ಅದಕ್ಕೆ ಆಗೋದಕ್ಕೆ ನಾನು ಹೇಳಕ್ ಹೋಗಲ್ಲ. ಏನಾಯಿತು, ಒಂದು ಕೇಂದ್ರ ಸರ್ಕಾರವನ್ನು ನಡೆಸುವಂತ ಒಬ್ಬ ಪ್ರಭಾವಿ ರಾಜಕಾರಣಿ, ರಾಜ್ಯ ದೇಶದ ಒಬ್ಬ ಪ್ರಭಾವಿ ನನ್ನ ಮುಖ್ಯಕ್ಕೆ ಆಗೋದಿಲ್ಲ ಹೋಗಿರಿ ಅಂದಾಗ ಆ ಕ್ಷಣ ತೀರ್ಮಾನ ಮಾಡಿದೆ. ನಾನು ಮುಖ್ಯಕ್ಕೆ ಸುಮ್ಮನೆ ಇರಲ್ಲ ಅಂತೇಳಿ ಅವ್ರ ರಾತ್ರಿ ತೀರ್ಮಾನ ಮಾಡಿ ಯಾರು ಭೇಟಿಯಾಗಬೇಕು, ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ ಎಲ್ಲಿ ತಿಳ್ಕೊಳ್ಬೇಕು, ಲಾರ್ಜರ್ ಬೆಂಚ್ ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು, ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಎಷ್ಟೆಷ್ಟು ದಾರಿಗಳಿದೆ, ಎಷ್ಟು ದಾರಿ ಇದೆ ಹುಡುಕಿದ್ದೇವೆ ನಾವು. ಅದು ಹೇಳೋದು ಬಹಳಷ್ಟು ಕೇಳಿದ್ರು, ಕೇಳೋಕ್ಕಾಗಲ್ಲ. ನನ್ನ ಉಚಿತವಾಗಿ ಹೇಳಬಾರ್ದು. ಆಮೇಲೆ ಹೇಳ್ತಾರೆ ಯಾರಿಗೂ ಹೋಗಿಲ್ಲ, ನಾನು ಯಾರಕ್ಕೂ ಸಲಹೆ ಕೊಡಲಿಲ್ಲ, ಭೂಮಿಕರ ಹೋಗ್ತೇನೆ. ಆದರೆ ಇಡೀ ಕರ್ನಾಟಕ ರಾಜ್ಯದ ಮಾದಿಗರ ಡಾಕ್ಟರ್ ಜೊತೆ ಸುರೇಂದ್ರ ಜೊತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರ ಮೀಸಲಾತಿ ಕೊಡಬೇಕು ಅಂತ ಹೊಸ ಅಮೆಂಡ್ಮೆಂಟ್ ಅಲ್ಲ, ಅದು ಸಾಧ್ಯ ಅಂತ ಹೇಳಿದ್ರೆ